ದೋಸೆ ಮಾಡ್ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತಿಂತಿದ್ದಾಳೆ. ಇದು ಹೆಂಗ್ ತಿಂತಿದ್ದೆ ತೋರ್ಸು ಮಗಳೇ, ತೋರ್ಸಮ್ಮ. ಹಾ ವಿದ್ಯಾರಂಭಂ ಕಲಿಸಂ ಸಿದ್ಧಾಭಕ್ತು ಮೇಸದ. ಅಯ್ಯೋ ಕ್ಯೂಟು ಕ್ಯೂಟು ಕ್ಯೂಟು, ಎಷ್ಟು ಕ್ಯೂಟ್ ಆಗಿ ಹೇಳ್ತೀಯ ಮಗ್ನೆ ನೀನು. ಹೇಳಮ್ಮ ಒಕ್ಕತ್ತು. ಹಿಂಗ ಆಟ ಆಡ್ಸಿದ್ರೆ ಆಟ ಆಡ್ತಾನೆ. ನಾನಿವತ್ತು ನನ್ನ ಮಗಳಿಗೆ ತುಂಬಾ ಸಿಂಪಲ್ ಆಗಿರೋ ಹಾಗೆ ನ್ಯೂಟ್ರಿಷಿಯಸ್ ಆಗಿರೋ ಪ್ರೋಟೀನ್ ರಿಚ್ ಕಡಲೆಕಾಳು ದೋಸೆ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಮಾಡೋದಕ್ಕೆ ನಾನು ಓವರ್ ನೈಟ್ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಮೊಳಕೆನೂ ಕಟ್ಬೋದು. 1 ಕಪ್ ಕಡಲೆಕಾಳು, ಸ್ವಲ್ಪ ಜೀರಿಗೆ, 2 ಎಲೆ ಬೆಳ್ಳುಳ್ಳಿ, 3 ಎಲೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಇದೆಲ್ಲಾನು ಜಾರ್ಗೆ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಹಾಗೆ ವಾಟರ್ನ ನಿಮ್ಮ ಕನ್ಸಿಸ್ಟೆನ್ಸಿ ಅಕಾರ್ಡಿಂಗ್ ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ತಿಕ್ಕು ಬೇಡ, ತುಂಬಾ ತಿನ್ನು ಬೇಡ, ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿರಲಿ. ಈ ದೋಸೆ ಬ್ಯಾಟರ್ಗೆ ನಾನು ಯಾವುದೇ ರೀತಿ ಸಾಲ್ಟ್ ಆ್ಯಡ್ ಮಾಡಿಲ್ಲ. 1 ಇಯರ್ ವರೆಗೂ ಮಕ್ಕಳಿಗೆ ಯಾವುದೇ ರೀತಿ ಸಾಲ್ಟ್ ಕೊಡಬಾರ್ದು. ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಇಂದ ನ್ಯಾಚುರಲ್ ಫ್ಲೇವರ್ ರಿಲೀಸ್ ಆಗೋದ್ರಿಂದ ಮಕ್ಕಳಿಗೆ ಅದೇ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನ ಸ್ಮೂತ್ ಬ್ಯಾಟರ್ ಆಗಿ ಮಾಡ್ಕೊಂಡು ಇವಾಗ ಒಂದು ತವೆ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಬ್ಯಾಟರ್ನ ಡೈರೆಕ್ಟ್ ಆಗಿ ಪೋರ್ ಮಾಡ್ತಾ ಇದ್ದೀನಿ. ತೆಳುವಾಗಿ ಹಾಕಿಲ್ಲ, ಬಿಕಾಸ್ ಸ್ವಲ್ಪ ತಿಕ್ಕಾಗಿದ್ರೆ ಸ್ಮೂತ್ ಆಗಿ ಬರುತ್ತೆ, ಮಗುಗೆ ತಿನ್ನಕ್ ಈಸಿ ಆಗುತ್ತೆ ಅಂತ. ಕ್ರಿಸ್ಪಿ ಆಗಿದ್ರೆ ಮಗುಗೆ ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಿದ್ದೀನಿ. ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ನೀಟಾಗಿ ಒಂದ್ ಸೈಡ್ ಬೇಯಿಸ್ಕೊಂಡು ಇನ್ನೊಂದ್ ಸೈಡ್ ಫ್ಲಿಪ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿಯಿಂದ ಮಗುಗೆ ಮಸಲ್ ಗ್ರೋತ್ ಆಗುತ್ತೆ, ಹಾಗೆ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗುತ್ತೆ. ಇದು ಐರನ್ ರಿಚ್ ಇರೋದ್ರಿಂದ ಅನಿಮಿಯಾ ಕೂಡ ಬರಲ್ಲ, ಬಿಕಾಸ್ ಈ ಸ್ಟೇಜ್ ಅಲ್ಲಿ ತುಂಬಾ ಮಕ್ಕಳಿಗೆ ಐರನ್ ಡಿಫಿಷಿಯನ್ಸಿ ಇರುತ್ತೆ. ದೋಸೆ ಬಿಸಿ ಇದ್ದಿದ್ರಿಂದ ಸ್ವಲ್ಪ ತಣ್ಣಗಾಗ್ಬಿಟ್ಟು ಆಮೇಲೆ ಸಿಲಿಕಾನ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡಿದ್ದೀನಿ. ಈ ತರ ಫಿಂಗರ್ ಫುಡ್ಸ್ ಕೊಡ್ಬೇಕಾದ್ರೆ ಅವಳನ್ನ ಯೂಶಲಿ ಫೀಡಿಂಗ್ ಚೇರ್ ಮೇಲೆ ಕೂರಿಸಿ ಟ್ರೇ ಹಾಕಿ ಆಮೇಲೆ ಈ ತರ ಸಕ್ಷನ್ ಪ್ಲೇಟ್ ಅಲ್ಲಿ ಇರ್ತೀನಿ. ಅವಾಗ ಜಾರಲ್ಲ ಪ್ಲೇಟು. ನಾನು ಈ ಥರ ಅವಳಿಗೆ ದೋಸೆ ಎಲ್ಲ ಕೊಟ್ಟಾಗ ಅವಳಿಗೊಂಥರ ಕ್ಯೂರಿಯಾಸಿಟಿ, ಬಿಕಾಸ್ ಫುಡ್ನ ಟಚ್ ಮಾಡ್ತಾಳೆ ಅವಳು, ಪ್ರೆಸ್ ಮಾಡ್ತಾಳೆ, ಎಕ್ಸ್ಪ್ಲೋರ್ ಮಾಡ್ತಾಳೆ, ಎಸಿತಾಳೆ. ಇದನ್ನ ಇಟ್ಕೊಳ್ಳೋಕ್ಕೂ ಕೂಡ ಈಸಿ ಆ್ಯಂಡ್ ಸಾಫ್ಟ್ ಆಗಿರುತ್ತೆ, ಈಸಿಯಾಗಿ ಟೇರ್ ಮಾಡ್ಬೋದು ಮತ್ತು ಪೀಸಸ್ ಕೂಡ ಮಾಡ್ಬೋದು. ಇದರಿಂದ ಮಕ್ಕಳಿಗೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಕಲಿತಾರೆ, ಫಿಂಗರ್ ಕಂಟ್ರೋಲ್ ಸಿಗುತ್ತೆ, ಮತ್ತು ಇಂಡಿಪೆಂಡೆಂಟ್ ಆಗಿ ತಿನ್ನೋದನ್ನು ಕಲಿತಾರೆ. ನಮಗೂ ಕೂಡ ಅವ್ರಿಗೆ ಫುಡ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಬೋದು. ಈ ತರ ಫಿಂಗರ್ ಫುಡ್ ಕೊಟ್ಟಾಗ ನಾನು ಅವಳ ಜೊತೆ ಇರ್ತೀನಿ. ಒಂದೊಂದ್ಸರಿ ಎಲ್ಲಾನು ಬಾಯೊಳಗಡೆ ಹಾಕೊಂಡ್ಬಿಡ್ತಾಳೆ, ಅವಳು ತಿನ್ನಕ್ಕಾಗಲ್ಲ, ಅವಾಗ ಗ್ಯಾಗ್ ಮಾಡ್ತಾಳೆ. ಇದು ಕಾಮನ್ ಮಕ್ಕಳಲ್ಲಿ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಏನದು ದೋಸೆ ಆಟ ಆಡಕ್ಕ ಕೊಟ್ಟಿರೋದು ನಿನ್ಗೆ? ತಿನ್ನಕ್ಕೆ ತಿನ್ನೋ, ತೋರ್ಸು ಹೆಂಗ್ ತಿನ್ನೋದು ಅಂತ. ಅಲ್ಲೂ ಎಸ್ತಿದ್ದಾಳೆ ನೋಡಿ. ತಿನ್ನೋ ಹೃದಯ, ಹೆಂಗ್ ತಿನ್ನೋ ತೋರ್ಸು. ನೀರು ಕುಡಿ, ನೀರು ಕುಡಿ, ನೀರು ಕುಡಿ, ನೀರು ಕುಡಿ. ಸಾಕು ಸಾಕು. ಜುಟ್ಟು ನೋಡಿ ಇವಳ್ದು, ಸ್ಮಾಲ್ ಜುಟ್ಟು, ಬೇಬಿ ಜುಟ್ಟು. ತೋರ್ಸರಿದ ನಿನ್ ಜುಟ್ಟನ. ಋಷಿ ಮುನಿ ಆಗಿದ್ದಾಳೆ ಇವತ್ತು. ಅಲ್ಲ ಇದು ಋಷಿ ಆಗಿದ್ದಾಳೆ ಇವತ್ತು. ಮಕ್ಕಳಿಗೆ ಏನಾದ್ರೂ ಇಷ್ಟ ಆದ್ರೆ ಈ ತರ ಆಲ್ಮೋಸ್ಟ್ ಖಾಲಿ ಮಾಡ್ತಾರೆ, ಅಲ್ಲಿ ಇಲ್ಲಿ ಸ್ವಲ್ಪ ಚೆಲ್ಲಿರೋದ್ ಬಿಟ್ರೆ. ಇಷ್ಟ ಆಯ್ತಾ ದೋಸೆ ರಿದಾ? ಇಷ್ಟ ಆಯ್ತಾ? ಓಯ್ ರಿದ್ದು, ರಿದ್ದು ಗುಂಡಿ. ನನ್ನ ಫ್ರೆಂಡಿಗೆ ಗರ್ಲ್ ಬೇಬಿ ಆಗಿತ್ತು, ಸೊ ಕ್ಯೂಟ್ ಆಗಿರೋ ಫ್ರಾಕ್ಸ್ ತಗೊಳ್ಳೋಣ ಅಂತ ಎಲ್ಲ ಶಾಪ್ಸ್ ಹುಡುಕ್ತಾ ಇದ್ದೆ. ಆಕ್ಚುಲಿ ನನ್ನ ಫ್ರೆಂಡಿಗೆ ಎಲ್ಲರೂ ಬಾಯ್ ಅಂತ ಹೇಳ್ತಾ ಇದ್ರು, ಅವ್ರ ಹೊಟ್ಟೆ ನೋಡಿ. ಮತ್ತೆ ಚೈನೀಸ್ ಚಾಟ್ ಅಲ್ಲೂ ನೋಡಿದ್ವಿ, ಬಾಯ್ ಅಂತಾನೆ ಇತ್ತು. ಸೊ ಡೆಲಿವರಿ ಆದ್ಮೇಲೆ ಗೊತ್ತಾಯ್ತು ಬಾಯ್ ಎಲ್ಲ ಗರ್ಲ್ ಅಂತ. ಎಲ್ರಿಗೂ ಫುಲ್ ಸರ್ಪ್ರೈಸ್ ಅಂಡ್ ಎಲ್ಲರೂ ಫುಲ್ ಖುಷಿ ಆದ್ರು. ಅವರಿಗೂ ಕೂಡ ಆ ಗರ್ಲೇ ಬೇಕಿತ್ತು. ಫೈನಲಿ ನಾನು ಅನ್ಕೊಂಡಿದ್ದ ತರ ಒಂದು ಫ್ರಾಕ್ ಸಿಕ್ತು, ಪಿಂಕ್ ಕಲರ್ ಮತ್ತೆ ಫ್ರಿಲ್ ಇತ್ತು. ನಾವು ಹೃದಂಗು ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡ್ವಿ. ನೆಕ್ಸ್ಟ್ ಡೇ ನನ್ನ ಫ್ರೆಂಡಿಗೆ ಬೊಕ್ಕೆ ತಗೊಳ್ಳೋಣ ಅಂದ್ರೆ ನಂಗೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಬ್ಲಿಂಕಿಟ್ ಅಲ್ಲಿ ಈ ಡ್ರೈಡ್ ಫ್ಲವರ್ ಬೊಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು, ಅದಕ್ಕೆ ಅಂತ ಆರ್ಡರ್ ಮಾಡಿದೆ. ಇದನ್ನ ವಾಸ್ ಅಲ್ಲಿ ಕೂಡ ಹಾಕಿ ಇಟ್ರೆ ಚೆನ್ನಾಗಿರುತ್ತೆ. ರಿದಾ ಮತ್ತೆ ಅಥರ್ವ್ ಇಬ್ರು ಮಲಗಿದ್ರು. ಇಬ್ರು ವಿನೀತ್ ಹತ್ರ ಬಿಟ್ಟು ನಾನು ನಮ್ಮ ಅತ್ತೆ ಮತ್ತೆ ನಮ್ಮ ಅತ್ತೆ ಫ್ರೆಂಡ್ ಹೋಗಿದ್ವಿ. ನನ್ನ ಫ್ರೆಂಡ್ ನಮ್ಮ ನೇಬರ್ ಆಗಿರೋದ್ರಿಂದ ನಮ್ಮ ಅತ್ತೆಗೂ ಕೂಡ ಚೆನ್ನಾಗಿ ಪರಿಚಯ. ಹಾಸ್ಪಿಟಲ್ ಹೋಗಿ ಸ್ವಲ್ಪ ಹೊತ್ತು ಕೂತು ಮಾತಾಡಿ ಬಂದ್ವಿ. ಅಮ್ಮ ಮಗಳು ಇಬ್ರು ಆರಾಮಾಗಿದ್ರು.
ಬೇಗ ಹಾಕೋ, ಲೇಟ್ ಆಯ್ತು. ಅಪ್ಪ ಹೋಗ್ತಾರೆ, ಹೊರಡ್ತಾರೆ ಇವಾಗ. ಅಂಟಿಸು ಇದನ್ನ, ವೆಲ್ಕ್ರೋ ಅಂಟಿಸು. ಗುಡ್ ಬಾಯ್. ಬೇಗ ಬೇಗ ಬೇಗ, ಮೇಕ್ ಇಟ್ ಫಾಸ್ಟ್. ಶಿವಮ್ಮ ಇನ್ನ ಹಾಕೊಳಕ್ಕೆ ಬರಲ್ಲ ಶೂಸ್ ಅಂತಿದ ಕಣೋ. ಎಷ್ಟು ಚೆನ್ನಾಗಿ ಶೂಸ್ ಹಾಕೊಂಡಿದ್ದಾನೆ, ಗುಡ್ ಬಾಯ್ ತರ. ಐಫೈ ಕೊಡ್ತೀನಿ, ಐಫೈ. ನನ್ ಮಗ ಸ್ಕೂಲಿಂದ ಬಂದ ತಕ್ಷಣ ಟ್ಯಾಂಟ್ರಮ್ ಶುರು ಮಾಡ್ತಾನೆ. ಹಠ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 1 hour ಆದ್ರೂ ನಿಲ್ಸಲ್ಲ. ಏನಾದ್ರು ಫನ್ನಿ ಅಂತ ಡೈವರ್ಟ್ ಮಾಡಿದ್ರೆ ಇಲ್ಲ ಪ್ಲೇಫುಲ್ ಆಗಿ ಆಟ ಆಡಿದ್ರೆ ಸುಮ್ಮನೆ ಆಗ್ತಾನೆ. ಅವ್ನು 2 years ವರೆಗೂ ಇಷ್ಟೊಂದು ಹಠ ಮಾಡ್ತಿರ್ಲಿಲ್ಲ. ಅವ್ನು ಕಿಚ್ಚಾಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗೂ ಭಯ ಆಗುತ್ತೆ. ಬಿಕಾಸ್ ನಿಲ್ಸೋದೇ ಇಲ್ಲ, ಏನ್ ಮಾಡ್ಬೇಕು ಅಂತಾನೂ ನಮ್ಗೆ ಗೊತ್ತಿಲ್ಲ. ಹಿಂಗೋ ಆಡಿ ಸರಿ ಹೋದ. ನಮ್ಮ ಮತ್ತೆ ಊಟಕ್ಕೆ ಅಂತ ಹೇಳ್ಬಿಟ್ಟು ರಾಗಿ ಮುದ್ದೆ, ಕೋಳಿ ಸಾರು, ಲಿವರ್ ಫ್ರೈ ಮಾಡಿದ್ರು. ಈ ಕಾಂಬಿನೇಷನ್ಗೆ ನಂಗೆ ಲೆಮನ್ ಬೇಕೇ ಬೇಕು. ನಾನು ಯಾವಾಗ್ಲೂ ಮುದ್ದೆ ತಿನ್ನಲ್ಲ. ಈ ತರ ನಾನ್ ವೆಜ್ ಸಾಂಬಾರ್ ಮಾಡಿದಾಗ, ಇಲ್ಲ ಉಪ್ಸಾರು, ಬಸ್ಸಾರು ಮತ್ತೆ ಹುಳ್ಳಿಕಾಳು ಸಾಂಬಾರ್ ಇದ್ದಾಗ ನಂಗೆ ಮುದ್ದೆ ತಿನ್ಬೇಕನ್ಸುತ್ತೆ. ಆತರ ಎಲ್ಲಿಗೆ ಹೋಗ್ತಿದೀವಿ? ನಾನು ಆತರ್ ಇವಾಗ, ನಾವು ಆತರ್, ಇಲ್ಲೊಬ್ರು ಇದಾರೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನಾವು ಆತರ್ ಇವಾಗ ಸ್ವಪ್ನ ಬುಕ್ ಏನಕ್ಕೆ ಅಂತ ಹೇಳಿದ್ರೆ, ಏನಕ್ಕೆ ಆಯ್ತು ನಿಮ್ಗೆ ಗೀಚೋದಿಕ್ಕೆ. ಅವ್ರ ಮಿಸ್ ಇವಂದು ಹೋಲ್ಡಿಂಗ್ ಸರಿ ಇಲ್ಲ, ಸ್ವಲ್ಪ ಕಳಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಕ್ರಯಾನ್ಸ್ ಮತ್ತೆ ಡ್ರಾಯಿಂಗ್ ಬುಕ್ ತಗೊಳಕು. ಓಕೆ ಆಯ್ತು ನೋಡಿ, ಹಿಂಗೆ ಹಿಂಗೆ ಇಲ್ಲಿ ಇನ್ 20 minutes ಇದೆ. ಇನ್ 20 minutes ಅಲ್ಲಿ ಕ್ಲೋಸ್ ಆಗುತ್ತೆ. ಅಷ್ಟರೊಳಗಡೆ ಹೋಗಿ ಬರ್ಬೇಕು. ಇಲ್ಲಿ ಅಲ್ಲೇ ಹೋಗುವೆ ಬಾ. ಡೌನ್ ಅಪ್ವರ್ಡ್ಸ್ ಬರೆಯೋದಕ್ಕೆ ಆ ಥರ ಹಿಂಗೆ ಬರಿಬೇಕು. ಇಲ್ಲಿ ಪೆನ್ಸಿಲ್ ಇಟ್ಕೊಂಡು. ಓಕೆನಾ? ಚೆನ್ನಾಗಿದೆಯಾ ಬುಕ್ಕು? ತಗೊಳ್ಳೋಣ. ಇಟ್ಕೊ. ಬೇರೆ ಯಾವುದಿದೆ? ಇದೇನಿದು? ಇದೊಂದು ಬೇಕಾ? ಸರಿ, ಇಟ್ಕೊಂಡಿರೋಣ. ಇದೇನಿದು? ಡೈನೋಸರಸ್. ಡೈನೋ ಇಲ್ಲ ಇದೆಯಲ್ಲ ನೋಡಿ, ಅದು ಬೇರೆ ಎಷ್ಟು ಕ್ಯೂಟ್ ಆಗಿರೋ. ಸ್ಟೋರಿ ಬುಕ್ಸ್ ಏನೇನ್ ತಗೊಂಡಿದೀವಿ? ಇದೊಂದು ತಗೊಂಡು ಅಥರ್ವ್ಗೆ ವಿನಿತ್ ಇವಾಗ ಏನೇನ್ ತಗೊಬಂದಿದ್ದಾನೆ ನೋಡೋಣ. 151 ಪಂಚತಂತ್ರ ಕಥೆಗಳು. ಇದೇನಿಕೋ? ಏನಕ್ಕೆ ಕತೆ ಓದೋದಕ್ಕೆ? ಏನ್ ಬೆನಿಫಿಟ್ ಇದರಿಂದ? ಓ, ಡೈಲಿ ಪರದಾಡ್ತೀವಲ್ಲ, ಅದಕ್ಕೆ ಏನ್ ಸ್ಟೋರಿ ಹೇಳೋದು ಅಂತ. ಇದು ಕಲರಿಂಗ್ ಬುಕ್ಕು. ಟೀಚರ್ ಮನೇಲಿ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ನೋಡಿ 365 ಡೇಸ್ಗೂ ಆಗೋ ಥರ ಕಲರಿಂಗ್ ಬುಕ್. ಇದು ಒಂದೇ ಸರಿ ಗೀಚಿರ್ತಾನೆ. ಇದು ಪೆನ್ಸಿಲ್ ಕಂಟ್ರೋಲ್. ಹಿಂಗೆ ಸ್ವಲ್ಪ ಕೆಳಗಡೆ ತಗೊಂಡು ಹೋಗೋದು, ಮೇಲ್ಗಡೆ ತಗೊಂಡು ಹೋಗೋದು. ಹೋಗೋ, ನಿನ್ನ ಹತ್ರ ಹರ್ಷಿತ್ ಕೂತವನ. ಆ ಥರ ಇದನ್ನೆಲ್ಲ ಓದಿದ್ರೆ ಬರೆದ್ರೆ ಸಾಕು. ಅರ್ಥ ನೀನು ರೈಟಿಂಗ್ ಚೆನ್ನಾಗಾಗುತ್ತೆ ನಿಂದು. ಹಾ